ವಿಡಿಯೋ ಪೋಸ್ಟ್ ಮಾಡಿದ್ದ. ಆ ವಿಡಿಯೋ ನೋಡಿದ್ದವರೆಲ್ಲ ಶಾಕ್ ಆಗಿದ್ರು. ಯಾಕಂದ್ರೆ ಆ ವಿಡಿಯೋದಲ್ಲಿ ನನ್ನ ಹೆಂಡತಿಯನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದ. ಹಾಗೆ ಹೇಳಿದ ಕೆಲವೇ ಗಂಟೆಗಳಲ್ಲಿ ಹೆಂಡತಿಯನ್ನ ಕೊಂದು ಹಾಕಿದ್ದಾನೆ. ಅತಿ ಭಯಾನಕವಾಗಿ ಜೀವ ತೆಗೆದಿದ್ದಾನೆ. ಆ ಕೊಲೆ ಹಿಂದೆ ಇರೋ ಕೋಪದಿಂದ ಹರಿದ ನೆತ್ತರ ಕಹಾನಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಚೆನ್ನಾಗಿರೋಣ ಬಾಂತಿರ್ತೀನಿ. ಅವಳು ಏನಾದ್ರು ಬರಲ್ಲ, ಆಡ್ಬಿಟ್ಟು ಅನ್ಕೊಂಡು ತಿರ್ಗಾಡ್ಕೊಂಡು ಮಗನಾಡ್ಕೊಂಡು ಹೋದ್ರೆ ಅಲ್ಲೇ ಅವಳನ್ನ ಸಾಯಿಸ್ಬಿಡ್ತಾನೆ. ಮತ್ತೆ ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ. ಅಯ್ಯಯ್ಯಪ್ಪೋ, ಏನ್ರಿ ಇವನು? ಅದೆಂತಹ ರಾಕ್ಷಸ ಕಣ್ರಿ ಇವನು. ವಿಡಿಯೋ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತಾನೆ. ನನ್ನ ಹೆಂಡತಿನ ಕೊಲೆ ಮಾಡೇ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾನೆ ನೋಡ್ರಿ. ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಚೆನ್ನಾಗಿರೋಣ ಬಾಂತಿರ್ತೀನಿ. ಅವಳು ಏನಾದ್ರು ಬರಲ್ಲ, ಆಡ್ಬಿಟ್ಟು ಅನ್ಕೊಂಡು ತಿರ್ಗಾಡ್ಕೊಂಡು ಮಗನಾಡ್ಕೊಂಡು ಹೋದ್ರೆ ಅಲ್ಲೇ ಅವಳನ್ನ ಸಾಯಿಸ್ಬಿಡ್ತಾನೆ. ಮತ್ತೆ ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ. ಹೀಗೆ ಕೊಲೆ ಮಾಡ್ತೀನಿ ಅಂತ ಇವನು ಸುಮ್ನೆ ಹೇಳಿಲ್ಲ. ಅದ್ಯಾವ ಗಳಿಗೆ ಅಲ್ದೆ ಇವನು ಹಿಂಗೆ ವಿಡಿಯೋ ಮಾಡಿ ಹೆಂಡತಿಯನ್ನ ಅಲ್ದೆ ಸಾಯಿಸ್ತೀನಿ ಅಂತ ಹೇಳಿದ್ನೋ ಥೇಟ್ ಅದೇ ರೀತಿ ಮಾಡಿದ್ದಾನೆ. ಅತಿ ಭಯಾನಕವಾಗಿ ಹೆಂಡತಿಯನ್ನ ಕೊಂದು ರಣಕೇಕೆ ಹಾಕಿದ್ದಾನೆ. ಇವರು ಯಾರೂ ಊಹೆ ಮಾಡಿರಲಿಲ್ಲ, ಕನಸಲ್ದು ಆಲೋಚಿಸಿರ್ಲಿಲ್ಲ. ಮನೆಗೆ ಬಂದಿರೋ ಅಳಿಯ ಹೆಂಡತಿಯನ್ನ ಅಟ್ಟಾಡಿಸಿ ಕೊಲೆ ಮಾಡ್ತಾನೆ ಅಂತ ಅಂದಾಜಿಸಿರ್ಲಿಲ್ಲ. ಆದ್ರೆ ಯಾವ ಘಟನೆ ಆಗ್ಬಾರ್ದಿತ್ತೋ, ಯಾವ ಘಟನೆ ನಡೀಬಾರ್ದಿತ್ತೋ ಅದು ನಡೆದೇ ಬಿಟ್ಟಿತ್ತು. ಮಕ್ಕಳ ಎದುರೇ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಹೆಂಡತಿಯನ್ನ ಈ ರಾಕ್ಷಸ ಕೊಂದು ಹಾಕಿದ್ದ. ಮಕ್ಕಳು ಅಲ್ಲೇ ಇದ್ದಿದ್ದಾರಲ್ಲಮ್ಮ, ಆ ಮಗುನು ಸಾಕಲಿಕ್ಕಿದ್ದಾನಲ್ಲಮ್ಮ. ಎಷ್ಟು ಕಟಕ ಇರ್ಬೋದು, ಅವನು ಉಳಿಬೋದ, ಅವನು ಸಾಯಿಸ್ಬೇಕು. ರಾತ್ರಿ 8 ಗಂಟೆ ಹೊತ್ತು ರಾಕ್ಷಸನ ಅಟ್ಟಹಾಸ. ಹೆಂಡತಿಯನ್ನ 20ಕ್ಕೂ ಹೆಚ್ಚು ಬಾರಿ ಇರಿದು ಕೊಂದ. ಗಂಡ ಹೆಂಡತಿ ನಡುವೆ ಗಲಾಟೆ ನಡೆಯೋದು ಕಾಮನ್, ಎಲ್ಲರ ಮನೆಯಲ್ಲೂ ನಡೆಯೋದೆ. ಆದ್ರೆ ಗಲಾಟೆ ಮಾಡಿಕೊಂಡು ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ, ವಾಪಸ್ ಮನೆಗೆ ಬರ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಹೆಂಡತಿಯನ್ನ ಈ ರಣರಕ್ಕಸ ಕೊಂದು ಮುಗಿಸಿದ್ದಾನೆ. ಅವರು ಮತ್ತು ತಾಯಿ ಮಕ್ಕಳ ಜೊತೆ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದಾಗ, ಅಂದರೆ ತರಕಾರಿ ಕಟ್ ಮಾಡುವ ಸಮಯದಲ್ಲಿ ಅವರು ಏಕಾಏಕಿ ಮನೆ ಒಳಗಡೆ ಬಂದು ಮೊದಲನೇದಾಗಿ ಅವ್ರನ್ನ ಪ್ಲೀಡ್ ಮಾಡ್ತಾರೆ, ಅಂದರೆ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ ಮನೆಗೆ ಹೋಗೋಣ ಅಂತ. ಅಲ್ಲಿ ಏನೋ ಆರ್ಗ್ಯುಮೆಂಟ್ ಆಗುತ್ತೆ. ಸೊ ಅವರು ತಂದಿದ್ದ ಚಾಕುಗಳಿಂದ ಸಡನ್ನಾಗಿ ಈ ಹೋಮ್ ಗಾರ್ಡ್ ಅವ್ರ ಮೇಲೆ ಸ್ಟ್ಯಾಬ್ ಮಾಡೋದು ಶುರು ಮಾಡ್ತಾರೆ. ಇದು ಬೆಂಗಳೂರಿನ ಮಹದೇವಪುರದ ಕೆ ನಾರಾಯಣಪುರ. ಜೂನ್ 14ನೇ ತಾರೀಕು. ಆವತ್ತು ರಾತ್ರಿ 8 ಗಂಟೆ ಸಮಯ. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಮಂಜುಳಾ ಎಂಬಾಕೆ ಡ್ಯೂಟಿ ಮುಗಿಸಿಕೊಂಡು ಸೀದಾ ಮನೆಗೆ ಬಂದಿದ್ಲು. ಮಕ್ಕಳಿಗೆ ಅಡುಗೆ ಮಾಡಿ ಊಟ ಬಡಿಸೋಣ ಅಂತ ಮುಂದಾಗಿದ್ಲು. ಆಗ ಎಂಟ್ರಿ ಕೊಟ್ಟಿದ್ದ ಮಂಜುಳಾ ಗಂಡ ಪ್ರದೀಪ್ ಹೆಂಡತಿಯನ್ನ ಮನೆಗೆ ಕರೆದಿದ್ದಾನೆ. ಬಾ, ವಾಪಸ್ ನನ್ನ ಜೊತೆ ಬಂದ್ಬಿಡು ಡಿಯರ್ ಅಂತ ಕೇಳಿಕೊಂಡಿದ್ದಾನೆ. ಆದರೆ ಮಂಜುಳಾ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ದಾಳೆ. ಇದರಿಂದ ಪ್ರದೀಪನ ಪಿತ್ತ ನೆತ್ತಿಗೇರಿದೆ. ವಿಡಿಯೋ ಮಾಡಿಟ್ಟು ಬಂದಿದ್ದವನು ಹೇಳಿದಂತೆ ಮಾಡೋಣ ಅಂತ ಡಿಸೈಡ್ ಆಗಿದ್ದ. ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಚೆನ್ನಾಗಿರೋಣ ಬಾಂತಿರ್ತೀನಿ. ಅವಳು ಏನಾದ್ರು ಬರಲ್ಲ, ಆಡ್ಬಿಟ್ಟು ಅನ್ಕೊಂಡು ತಿರ್ಗಾಡ್ಕೊಂಡು ಮಗನಾಡ್ಕೊಂಡು ಹೋದ್ರೆ ಅಲ್ಲೇ ಅವಳನ್ನ ಸಾಯಿಸ್ಬಿಡ್ತಾನೆ. ಮತ್ತೆ ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ.
ಯಾವಾಗ ಮನೆಗ್ ಬರೋದಿಲ್ಲ ಅಂತ ಮಂಜುಳಾ ಕೂಗಾಡಿದ್ಲು. ಈ ಪ್ರದೀಪ್ ಕೆರಡಿ ಕೆಂಡವಾಗಿದ್ದಾನೆ. ಹೆಂಡತಿಯೊಂದಿಗೆ ಥೇಟ್ ಸಿನಿಮಾ ಸ್ಟೈಲಿನಲ್ಲಿ ಹೈ ಡ್ರಾಮಾ ಶುರು ಮಾಡಿದ್ದಾನೆ. ನಿನ್ನ ಕಾಲು ಮುಗಿದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ, ವಾಪಸ್ ಹೋಗೋಣ ಬಾ ಅಂತ ಮಂಜುಳಾ ಬಳಿ ಹೋದವನೇ ಕಾಲು ಎಳೆದು ಕೆಳಗೆ ಬೀಳಿಸಿದ್ದ. ಆಗ ಏಕಾಏಕಿ ಚಾಕುವಿನಿಂದ ಸುಮಾರು 20ಕ್ಕೂ ಹೆಚ್ಚು ಬಾರಿ ಹೆಂಡತಿಗೆ ಇರಿದಿದ್ದಾನೆ. ಆಕೆಯ ಗುಪ್ತಾಂಗಕ್ಕೂ ಇರಿದು ನರಕ ತೋರಿಸಿದ್ದ. ಈ ವೇಳೆ ರಕ್ತದ ಮಡುವಿನಲ್ಲೇ ಪತಿಯಿಂದ ತಪ್ಪಿಸಿಕೊಂಡ ಹೋಂಗಾರ್ಡ್ ಮಂಜುಳಾ ಮನೆಯಿಂದ ಹೊರಗೆ ಓಡೋಡಿ ಬಂದು ರಸ್ತೆಯಲ್ಲಿ ಬಿದ್ದಿದ್ದಾಳೆ. ತಕ್ಷಣ ಕುಟುಂಬಸ್ಥರು ಆಸ್ಪತ್ರೆಗೆ ಸಾಗಿಸ್ತಾರೆ. ಆದ್ರೆ ದಾರಿ ಮಧ್ಯೆಯೇ ತೀವ್ರ ರಕ್ತಸ್ರಾವದಿಂದಾಗಿ ಮಂಜುಳಾ ಹೆಣವಾಗಿದ್ದಾಳೆ. ಕಾಲಲ್ಲಿ ಬೀಳ್ತೀನಿ ಮಂಜುಳಾ, ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕಾಲು ಎಳೆದ್ಬಿಟ್ಟು ಮಗ ಚುಚ್ಚಿ ಕಾಲಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಇಲ್ಲಿ ಚುಚ್ಚಿದ ಇಲ್ಲಿಂದ ಇಲ್ಲಿ ಚುಚ್ಚಿದಾನೆ, ಎಷ್ಟು ಮಾಂಸ ಇಲ್ಲ ಸರ್. ಇಲ್ಲಿ ಚುಚ್ಚಿದಾನೆ, ಕರ್ಲೆಲ್ಲ ಆಚೆ ಬಂದ್ಬಿಟ್ಟಿದೆ ಸರ್. ಈ ಭಾಗದಲ್ಲಿ ಕೂಚಿದ್ದಾನೆ, ಇಲ್ಲಿ ಇಷ್ಟು ಮಾಂಸ ಇಲ್ಲ ಸರ್. ಒಂದ ಮಾಡೋ ಜಾಗದಲ್ಲಿ ಮಾಂಸನೇ ಇಲ್ಲ ಸರ್. ಚುಚ್ಚಿಬಿಟ್ಟು ಆನ್ಲೈನ್ ಬೆಟ್ಟಿಂಗ್ಗೆ ಬಿತ್ತು ಹೆಣ. ಈ ಹಂತಕ ಪ್ರದೀಪ್ ಆಟೋ ಡ್ರೈವರ್. ಕಳೆದ 15 ವರ್ಷಗಳ ಹಿಂದೆ ಮಂಜುಳಾ ಹಾಗೂ ಪ್ರದೀಪ್ ಮದುವೆಯಾಗಿದ್ರು. ಪತ್ನಿ ಮಂಜುಳಾ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ಲು. ಮೊದಲು ಆಟೋ ಓಡಿಸಿಕೊಂಡು ಚೆನ್ನಾಗೇ ಇದ್ದ ಪ್ರದೀಪ್ ನಂತರ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ದ. ಬೆಟ್ಟಿಂಗ್ ಚಟಕ್ಕೆ ಜೋತು ಬಿದ್ದಿದ್ದವ ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ. ಮನೆಗೆ ಏನು ತಂದು ಹಾಕ್ತಿರ್ಲಿಲ್ಲ, ಬದಲಾಗಿ ಸಾಲಗಾರರ ಕಾಟದಿಂದ ಬೇಸತ್ತಿದ್ದ. ಇಷ್ಟೇ ಅಲ್ದ, ಗಂಡನಿಗೆ ಮಂಜುಳಾಳ ಮೇಲೆಗೆ ಅನುಮಾನ ಆಗಿತ್ತು. ಕುಂತ್ರು ನಿಂತ್ರು ಅನುಮಾನ ಪಡ್ತಿದ್ದ. ಇದರಿಂದಾಗೆ ಮಂಜುಳಾ ಪತಿ ಪ್ರದೀಪ್ ನನ್ನ ಬಿಟ್ಟು ತನ್ನ 2 ಮಕ್ಕಳ ಜೊತೆಗೆ ನಾರಾಯಣಪುರದ ತವರು ಮನೆಗೆ ಬಂದಿದ್ಲು. ಆದರೆ ಅಲ್ಲಿಗೂ ಬಂದಾಗಿ ಯಮಗಂಡ ತನ್ನ ಹೆಂಡತಿಯನ್ನೇ ಕೊಂದಿದ್ದಾನೆ. ನಂತರ ತಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಡ್ರಾಮಾ ಆಡಿ ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ.